ಜಾಗತಿಕ ಕೋಲಾಹಲದ ನಡುವೆಯೇ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುದೀರ್ಘ ದೂರವಾಣಿ ಸಂಭಾಷಣೆ ನಡೆಸಿದರು. ಇರಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ನಡೆಯುತ್ತಿರುವ ಪರಮಾಣು ಯುದ್ಧವನ್ನು ಕೊನೆಗೊಳಿಸಲು ಪುಟಿನ್ ಈಗ ವೈಯಕ್ತಿಕವಾಗಿ ಮುಂದೆ ಬಂದಿದ್ದಾರೆ. ಇರಾನ್ನ ಪರಮಾಣು ನೀತಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಂಡಿಸಲಾಯಿತು ಮಾತ್ರವಲ್ಲದೆ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಲು ಪುಟಿನ್ ಅದ್ಭುತ ಪ್ರಸ್ತಾಪವನ್ನ ಕೂಡ ನೀಡಿದ್ದಾರಂತೆ. ಈಗ ಮಧ್ಯಪ್ರಾಚ್ಯದಲ್ಲಿ ಅತಿದೊಡ್ಡ ಕಳವಳವೆಂದರೆ ಇರಾನ್ನ ಪರಮಾಣು ಕಾರ್ಯಕ್ರಮ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾವುದೇ ಬೆಲೆ ತೆತ್ತಾದರೂ ಇರಾನ್ ಪರಮಾಣು ಶಕ್ತಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಬಯಸೋದಿಲ್ಲ ಮತ್ತು ವಾಸ್ತವವಾಗಿ ಟೆಹರಾನ್ ಈಗ ಇದನ್ನ ಸಾಧಿಸಲು ಬಹಳ ಹತ್ತಿರದಲ್ಲಿದೆ. ಪುಟಿನ್ ಟ್ರಂಪ್ಗೆ ಕರೆ ಮಾಡಿ ಮಾಂತ್ರಿಕ ಪರಿಹಾರವನ್ನ ನೀಡಿದ್ರು. ಅದು ಹುಬ್ಬುಗಳನ್ನ ಎಬ್ಬಿಸಿದೆ. ಟ್ರಂಪ್ ಮತ್ತು ಪುಟಿನ್ ನಡುವೆ 90 ನಿಮಿಷಗಳ ಸಂಭಾಷಣೆ ಮಹತ್ವದಾಗಿತ್ತು. ಇರಾನ್ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ವಿಲೇವಾರಿ ಮಾಡುವ ಅಥವಾ ಕರಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ರಷ್ಯಾ ಈಗ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಇದು ಸಂಭವಿಸಿದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನ ಕೊನೆಗೊಳಿಸುವತ್ತ ಇದು ಒಂದು ಪ್ರಮುಖ ಹೆಜ್ಜೆಯಾಗಲಿದೆ. ಪುಟಿನ್ ಅವರ ಮಧ್ಯಸ್ಥಿಕೆಯು ಇರಾನ್ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುವುದಲ್ಲದೆ ಜಗತ್ತು ಮತ್ತೊಂದು ದೊಡ್ಡ ಯುದ್ಧಕ್ಕೆ ಕಾರಣವಾಗುವುದನ್ನು ತಡೆಯಬಹುದು. ಇರಾನ್ನಲ್ಲಿ ಮಾತ್ರವಲ್ಲದೆ ಉಕ್ರೇನಿಯನ್ ಮುಂಭಾಗದಲ್ಲಿಯೂ ಪುಟಿನ್ ಟ್ರಂಪ್ರನ್ನ ಅಚ್ಚರಿಗೊಳಿಸಿದ್ದಾರೆ. ಉಕ್ರೇನ್ನಲ್ಲಿ ಪುಟಿನ್ ಟ್ರಂಪ್ಗೆ ತಾತ್ಕಾಲಿಕ ಕದನ ವಿರಾಮವನ್ನ ನೀಡಿರುವುದಾಗಿ ಕ್ರೆಮ್ಲಿನ್ ಉನ್ನತ ಅಧಿಕಾರಿಯೊಬ್ಬರು ಬಹಿರಂಗಪಡಿಸಿದ್ದಾರೆ. ಮುಂದಿನ ತಿಂಗಳು 2ನೇ ಮಹಾಯುದ್ಧದ ಅತ್ಯಂತ ವಾರ್ಷಿಕೋತ್ಸವ ಗೌರವಾರ್ಥವಾಗಿ ಕೆಲವು ದಿನಗಳವರೆಗೆ ಬಾಂಬ್ ದಾಳಿಯನ್ನು ನಿಲ್ಲಿಸಲು ಪುಟಿನ್ ಬಯಸುತ್ತಾರೆ. ಈ ಪ್ರಸ್ತಾಪವು ಧ್ವನಿಯಲ್ಲಿ ಸರಳವಾಗಿದ್ದರೂ ರಾಜತಾಂತ್ರಿಕ ಪರಿಭಾಷೆಯಲ್ಲಿ ಅಷ್ಟೇ ಮಹತ್ವದಾಗಿದೆ. ಟ್ರಂಪ್ ಒಪ್ಪಿದ್ರೆ ತಿಂಗಳುಗಳ ಕಾಲ ನಡೆದ ರಕ್ತಸಿಕ್ತ ಸಂಘರ್ಷದಲ್ಲಿ ಇದು ಶಾಂತಿಯ ಮೊದಲ ಭರವಸೆಯನ್ನ ನೀಡುತ್ತದೆ. ಈ ಪ್ರಸ್ತಾಪವು ಪುಟಿನ್ ಅವರಿಂದಲೇ ಬಂದಿರುವುದರಿಂದ ಇದನ್ನು ಪ್ರಮುಖ ರಾಜತಾಂತ್ರಿಕ ವಿಜಯವೆಂದು ನೋಡಲಾಗುತ್ತಿದೆ.